ಲೇಟ್ ಆಗುತ್ತೆ. ಮನೆ ಕಟ್ಟ ಕೆಲಸನ ಶುರು ಮಾಡೋಣಂತೆ. ಹಾಂ ನಡಿ ಕಾವೇರಿ, ಹೋಗೋಣಂತೆ ಬೇಗ ಬೇಗ. ರೀ, ಈ ಜಾಗದಲ್ಲಿ ನಾವು ಮನೆ ಕಟ್ಟಬೇಕು. ಇದು ಎಷ್ಟೊಂದು ಚೆನ್ನಾಗಿದೆ ನೋಡಿ. ಸುತ್ತಮುತ್ತ ಗಿಡ ಇರೋದ್ರಿಂದ ನಮಗೆ ಒಳ್ಳೆ ಗಾಳಿ ಬೆಳಕು ಕೂಡ ಬರುತ್ತೆ. ಇಲ್ಲಿ ಮನೆ ಕಟ್ಟಿದ್ರೆ ಮಕ್ಕಳಿಗೆ ಶಾಲೆಗೆ ಹೋಗೋಕ್ಕೂ ಅನುಕೂಲ ಆಗುತ್ತೆ. ಹಾಂ ಹೌದು ಕಾವೇರಿ, ನೀನು ಹೇಳೋದು ಸರಿನೇ. ಇದಕ್ಕಿಂತ ಒಳ್ಳೆ ಜಾಗ ನಮಗೆ ಮತ್ತೊಂದಿಲ್ಲ. ಇಲ್ಲೇ ಮನೆ ಕಟ್ಟೋಣ ನಾವು. ಬೇಗ ಮನೆ ಕೆಲಸನ ಶುರು ಮಾಡೋಣ ಬಾ. ಹಾಂ ಸರಿ ರೀ. ಅರೆ ಕಾವೇರಿ, ಗೌಡ್ರು ಬರ್ತಾ ಇರೋ ಹಾಗಿದೆ. ನಮ್ಮ ಕಡೆನೇ ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹಾಂ ಹೌದು ರೀ. ಕಾವೇರಿ, ಮನೆ ಕಟ್ತಾ ಇದ್ದೀರಂತೆ? ಏನು ರಾಜಣ್ಣ, ಮನೆ ಕಟ್ಟೋ ವಿಷಯ ನಮ್ಗೆ ಹೇಳೇ ಇಲ್ಲ. ಅದು ಅಲ್ಲದೆ ಇಷ್ಟೊಂದು ಕಷ್ಟಪಟ್ಟು ಇಬ್ಬರೇ ಕಟ್ತಾ ಇದ್ದೀರಾ. ಅದಕ್ಕೆ ನಾವು ಸಹಾಯ ಮಾಡಬೇಕು ಅಂತ ಬಂದಿದ್ದೀವಿ. ಹೌದು ಕಾವೇರಿ, ನಾವು ನಿಮ್ಮ ಜೊತೆ ಕೆಲಸ ಮಾಡ್ತೀವಿ. ನಾವು ಕೂಡ ಮಾಡ್ತೀವಿ ನಿಮ್ಮ ಜೊತೆ ಕೆಲಸನ. ಬೇಡ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ. ನಾವು ಇಬ್ಬರೇ ಕಟ್ಕೋತೀವಿ ಮನೇನ. ಅರೆ, ಇದರಲ್ಲಿ ತೊಂದರೆ ಏನು ಬಂತು? ನಾವು ನಿಮಗೆ ಸಹಾಯ ಮಾಡ್ತೀವಿ. ಎಷ್ಟೋ ಸಾರಿ ನೀವು ನಮಗೆ ಸಹಾಯ ಮಾಡಿದ್ದೀರಿ ಅಲ್ವಾ ಕಾವೇರಿ ಅಕ್ಕ? ಒಂದೇ ಊರಿನವರಾಗಿ ಅಕ್ಕಪಕ್ಕದವ್ರಿಗೆ ಸಹಾಯ ಮಾಡದಿದ್ರೆ ಏನು ಉಪಯೋಗ? ಅದಕ್ಕೆ ನಾವು ನಿಮಗೆ ಸಹಾಯ ಮಾಡ್ತೀವಿ. ಊರಿನ ಜನ ಎಲ್ಲ ಸೇರಿ ಕಾವೇರಿ ಮನೇನ ಕಟ್ಟೋಕೆ ಶುರು ಮಾಡಿದ್ರು. ಕಾವೇರಿ ಮತ್ತು ರಾಜಣ್ಣ ಎಷ್ಟೋ ದಿನಗಳಿಂದ ಗುಡಿಸಲಲ್ಲೇ ವಾಸ ಇದ್ರು. ಇನ್ನಾದರೂ ಅವ್ರಿಗೆ ಒಂದು ಒಳ್ಳೆ ಮನೆ ಆಗಬೇಕು. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತೀನಿ ಅವ್ರಿಗೆ. ಒಳ್ಳೆ ಮನೆ ಆಗಲಿ ಅವ್ರಿಗೆ. ಪಾಪ ಊರಿನ ಜನ ಎಲ್ಲ ನಮಗೆ ಮನೆ ಕಟ್ಟೋಕ್ಕೋಸ್ಕರ ಎಷ್ಟೊಂದು ಕಷ್ಟಪಡಬೇಕಾಯ್ತು. ಜನ ಎಷ್ಟೊಂದು ಒಳ್ಳೆಯವ್ರು ನೋಡು. ಎಲ್ಲರಿಗೂ ಮನೆ ಇದ್ರೂ ನನಗೂ ಒಂದು ಮನೆ ಆಗಲಿ ಅಂತ ಎಲ್ಲರೂ ನನಗೆ ಕೆಲಸ ಮಾಡೋಕ್ಕೆ, ಸಹಾಯ ಮಾಡೋಕ್ಕೆ ಬಂದಿದ್ದಾರೆ. ತುಂಬ ಒಳ್ಳೆಯ ಜನ. ಬೇಗ ಬೇಗ ಕೆಲಸ ಮಾಡು ರಾಜಣ್ಣ, ಹೊತ್ತಾಗುತ್ತೆ. ಬೇಗ ಕೆಲಸ ಮುಗಿಸ್ಬೇಕು ನಾವು.
ಕಾವೇರಿ ಮನೇನ ಬೇಗ ಕಟ್ಟಬೇಕು. ನಾನಂತೂ ಅವಳಿಗೆ ತುಂಬ ಸಹಾಯ ಮಾಡಬೇಕು. ಎಷ್ಟು ದಿನಗಳಿಂದ ಅವರು ಗುಡಿಸಲಲ್ಲೇ ವಾಸ ಮಾಡಿದರು. ಇನ್ನಾದರೂ ಅವ್ರಿಗೆ ಒಂದು ಒಳ್ಳೆ ಮನೆ ಆಗುತ್ತಿದೆಯಲ್ಲ, ಅದೇ ನಂಗೆ ಸಂತೋಷ. ಎಲ್ಲರೂ ಊಟ ಮಾಡಿ ಬನ್ನಿ. ನಾನು ಎಲ್ಲರಿಗೂ ಊಟ ತಂದಿದ್ದೀನಿ. ಎಲ್ಲರೂ ಇಲ್ಲೇ ಕೆಲಸ ಮಾಡೋದ್ರಿಂದ ಯಾರ ಮನೆಯಲ್ಲೂ ಅಡುಗೆನೇ ಮಾಡಿಲ್ವಲ್ಲ, ಅದಕ್ಕೆ ನಾನೇ ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರ ಮಕ್ಕಳಿಗೂ ನಾನು ಮನೆಯಲ್ಲಿ ಊಟ ಕೊಟ್ಟು ಬಂದಿದ್ದೀನಿ. ಈಗ ನೀವು ಮಾಡಿ ಊಟನ. ರೇಷ್ಮಕ್ಕ, ನಮ್ಮ ಸಲುವಾಗಿ ನೀವು ಎಷ್ಟೊಂದು ಕಷ್ಟಪಡಬೇಕಾಯ್ತಲ್ವಾ? ಅಯ್ಯೋ ಇರಲಿ ಬಿಡು ರಾಜಣ್ಣ, ನಮ್ಮ ಸಲುವಾಗಿ ನೀವೆಲ್ಲ ಇಷ್ಟೊಂದು ಕಷ್ಟಪಡಬೇಕಾಯ್ತು. ಅಯ್ಯೋ, ಪದೇ ಪದೇ ಅದೇ ಹೇಳ್ತಿರ್ಬೇಡ ಕಾವೇರಿ. ನಾವೆಲ್ಲ ನಮ್ಮ ಮನೇನೇ ಕಟ್ತಿದ್ದೀವಿ ಅಂತ ಅನ್ಕೊಂಡಿದ್ದೀವಿ. ಅಯ್ಯೋ ಬಿಡಿ, ನನಗಂತೂ ತುಂಬ ಹೊಟ್ಟೆ ಸಿಗ್ತಿದೆ. ಮೊದಲು ಊಟ ಮಾಡೋಣ ಬನ್ನಿ. ಅಂತೂ ಇಂತೂ ಊರಿನ ಜನ ಎಲ್ಲ ಸೇರಿ ಕಾವೇರಿ ಮನೆನ ಅರ್ಧ ಕಟ್ಟೇ ಬಿಟ್ರು. ಮನೆ ಅಂತೂ ತುಂಬ ಚೆನ್ನಾಗೈತಲ್ವಾ? ಎಷ್ಟೊಂದು ದೊಡ್ಡದೈತಲ್ವ ಮನೆಯಲ್ಲಿ. ಮನೆ ಅರ್ಧಕ್ಕಿಂತ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಪೂರ್ತಿ ಮುಗಿದ್ಮೇಲೆ ಎಷ್ಟೊಂದು ಸುಂದರವಾಗಿ ಕಾಣ್ಬೋದಲ್ವಾ? ಹಾಂ, ಮಾತಾಡ್ತಾನೆ ಕೂತ್ಕೊಳ್ಬೇಡಿ. ಇನ್ನೂ ಹಂಚು ಹೊದಿಸ್ಬೇಕು, ಮತ್ತೆ ಕಿಟಕಿ ಬಾಗಲ್ನು ಕೂಡಿಸ್ಬೇಕು. ಬೇಗ ಬೇಗ ಕೆಲಸ ಮಾಡಿ. ನಡೀರಿ, ಬೇಗ ಬೇಗ ನಡ್ರಿ, ಬೇಗ ಬೇಗ ಕೆಲಸ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕಾವೇರಿ ಮನೆನ ನೋಡೋದಕ್ಕೆ ನೀವು ಕಾಯ್ತಾ ಇದ್ದೀರಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿ. ಥ್ಯಾಂಕ್ ಯು.